ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದ್ರೆ, ಇವತ್ತು ಗುರುವಾರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ಮುಗಿಸ್ಬಿಟ್ಟು ಟಿಫನ್ ಇನ್ನೂ ತಿಂದಿಲ್ಲ. ಅದೇ ತಿಂದ್ಬಿಟ್ಟು ಹೋಗ್ತೀನಿ, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ತಿಂತೀನಿ. ಸೊ ಇವತ್ತೇನಂದ್ರೆ, ಇವತ್ತೊಂದು ಜುಮ್ಕಿ ತರಿಸಿದ್ದೆ ನಾನು ಮೀಶೋಯಿಂದ, ತುಂಬಾ ಚೆನ್ನಾಗಿತ್ತು. ಸೊ ನಿಮ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೊತಿದ್ದೀನಿ. ಓಪನ್ ಮಾಡಿದ್ದೀನಿ ನೋಡಿ, ಆಲ್ರೆಡಿ ಬಾಕ್ಸ್ ತೋರಿಸ್ತೀನಿ ನೋಡಿ. ಬಾಕ್ಸು ಪ್ಯಾಕಿಂಗ್ ತುಂಬಾ ಚೆನ್ನಾಗಿದೆ. ಪ್ಯಾಕಿಂಗ್ ಆಗಿ ಈ ತರ ಒಂದು ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಕ್ಲೀನ್ ಆಗಿ. ನೆಕ್ಸ್ಟ್ ಬಂದ್ರೆ ಹಿಂಗೆ ಪ್ಯಾಕ್ ಆಗಿ ಕೊಟ್ಟಿದ್ರು. ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಎಷ್ಟು ಕ್ಯೂಟಾಗಿದೆ ಗೊತ್ತಾ, ಆಂಟಿಕ್ ಇದು. ಸೊ ಆಂಟಿಕ್ ಜುಮ್ಕಿ, ಬಟ್ ತಿರ್ಪಾ ಬರಲ್ಲ. ಬಟ್ ಅವ್ರಿಗೆ ಇವಾಗೆಲ್ಲ ಹಿಂಗೆ ಆಂಟಿಕ್ಕೆ ಬರೋದು, ಎಲ್ಲೋ ಗೋಲ್ಡ್ಗಿಂತನೂ ಆಂಟಿಕ್ ತುಂಬಾ ಟ್ರೆಂಡ್ ಇದೆ. ಇದನ್ನೊಂದು ಸ್ಯಾರಿ ಮೇಲೆ ಹಾಕೋಬಿಟ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನನಗಂತೂ ತುಂಬಾನೇ ಇಷ್ಟ ಆಯ್ತು ನೋಡಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ಲ, ನನಗೆ ಇಷ್ಟ ಆಯ್ತು. ನಿಮ್ಗೂ ಬೇಕಿದ್ರೆ ಈ ಜುಮ್ಕಿನ ನಾನು ಲಿಂಕ್ ಹಾಕಿರ್ತೀನಿ. ಸೊ ನೀವು ಬೈ ಮಾಡಿ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಹಾಕ್ತೀನಿ, ಬಟ್ ತುಂಬಾ ಜನ ಇನ್ಸ್ಟಾಗ್ರಾಮ್ ನೋಡಿರಲ್ಲ ಅನ್ನೋರ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ಲಿ ಅಂತ ಯಾವತ್ತು ನಾನು ಒಂದೊಂದು ವಿಡಿಯೋ ಹಾಕ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಅವತ್ತೊಂದು ದಿನನೇ ನಾನು ಆ ಐಟಮ್ದು ವಿಡಿಯೋ ಕೂಡ ನಾನು ಯೂಟ್ಯೂಬ್ ನಲ್ಲಿ ಹಾಕ್ಬಿಡ್ತೀನಿ. ನೀವು ಬೇಕಿದ್ರೆ ತಗೋಬಹುದು, ತುಂಬಾ ಚೆನ್ನಾಗಿದೆ. ಇದು 211 ರೂಪಾಯಿನೋ. ಸೊ ಸಕ್ಕತ್ತಾಗಿದೆ, ನಂಗೆ ಸಕ್ಕತ್ ಇಷ್ಟ ಆಯ್ತು. ಸೊ ನಿಮ್ಗೂ ಬೇಕಿದ್ರೆ ಬೈ ಮಾಡಿ. ಇದು ಆಂಟಿಕ್ ಜುಮ್ಕಿ, ಮೇಲ್ಗಡೆ ಎಲ್ಲ ಲಕ್ಷ್ಮಿ ಬರುತ್ತೆ. ಲಕ್ಷ್ಮಿ ಬರುತ್ತೆ, ಕೆಳಗಡೆ ಎಲ್ಲ ಜುಮ್ಕಿ ಬರುತ್ತೆ. ಸೊ ಚೆನ್ನಾಗಿದೆ, ವೆಯ್ಟ್ ಕೂಡ ಕಡಿಮೆ ಇದೆ, ತುಂಬಾ ಚೆನ್ನಾಗಿದೆ. ಬೇಕಿದ್ರೆ ಬೈ ಮಾಡಿ. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಲ್ಲ, ಅದೆಲ್ಲ ತೋರಿಸ್ತೀನಿ. ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ, ಇದು ಡಾರ್ಕ್ ಬುಲೆಟ್ ಗನ್ ಅಂತ ಹೇಳ್ಬೋದು. ಮಕ್ಳಿಗೆ ಇವಾಗ ಗಂಡು ಮಕ್ಳು ಇರೋ ಮನೇಲೆಲ್ಲ ಗನ್ ಅಂತ ತುಂಬ ಇಷ್ಟಪಡ್ತಾರೆ ಮಕ್ಳುಗಳೆಲ್ಲ. ಸೊ ಇದು ಸಖತ್ತಾಗಿದೆ, ಇದರಿಂದ ಯಾರಿಗೂ ಎಫೆಕ್ಟು ಆಗಲ್ಲ, ಏನೂ ಆಗಲ್ಲ. ಇದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದಕ್ಕೆ ಬುಲೆಟ್ಸ್ ಕೊಡ್ತಾರೆ. ಒಂದು ಪ್ರಾಕ್ಟೀಸ್ 5 ಬುಲೆಟ್ಸ್ ಕೊಡ್ತಾರೆ, ಮತ್ತು ಇನ್ನೊಂದು ಈ ಥರ ಟೈಪ್ ಬುಲೆಟ್ಸ್ ಇರುತ್ತೆ ನೋಡಿ. ಇದು ಬೆಂಡು ಹಿಂಗೆ. ಸೊ ಏನು ಏಟಾಗಲ್ಲ, ಇದು ಹೋಗಿ ಹಿಂಗೆ ಸ್ಟಿಕ್ ಆಗುತ್ತೆ. ಸೊ ಈ ಥರದ್ದು ಇವನಿಗೆ 5 ಕೊಟ್ಟಿದ್ರು. ಇವನು ಎಲ್ಲ ಕಳ್ದಾಕ್ಬಿಟ್ಟು ಕೊನೆಗೆ ಇನ್ನೊಂದು 2 ಮಾತ್ರ ಉಳಿಸ್ಕೊಂಡಿದ್ದಾನೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ಅದರಿಂದ ನಿಮ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಬಟ್ ಈ ಕಲರ್ ಇಲ್ಲ, ಈಗ ಬೇರೆ ಥರ ಕಲರು, ಬೇರೆ ಪ್ಯಾಟರ್ನ್ ಬಂದಿದೆ. ಬಟ್ ಅದು ಕೂಡ ತುಂಬ ಚೆನ್ನಾಗಿದೆ. ಇವಾಗ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಒಂದು ಬಾಟಲ್ ವಾಟರ್ ಜೆಲ್ ಕೂಡ ಕೊಡ್ತಾರೆ, ಅಂದರೆ ಬಾಲ್ ವಾಟರ್ ಜೆಲ್ಲು. ತುಂಬ ಚೆನ್ನಾಗಿದೆ. ಸೊ ಇವಾಗ ತೋರಿಸ್ತಾನೆ ನಿತ್ವಿನ್ ಹೇಗೆ ಯೂಸ್ ಮಾಡೋದು ಅಂದ್ಬಿಟ್ಟು. ಶೋಮಿಯಾ ಕ್ಲೀನಾಗಿ ತೋರಿಸು, ಇಲ್ಲಿ ತೋರಿಸು, ಈ ಕಡೆ ಟರ್ನಾಗಿ ತೋರಿಸು. ಕಮ್ ನಿಯರ್ ಹೇಗೆ ಅಂತ ನೋಡಿಸಿ. ಕಮ್ ನಿಯರ್ ಬನ್ನಿ, ತೋರಿಸಿ ಹೇಗೆ ಹಾಕೋದು. ಓಕೆ, ಇದು ಔಟ್ಸೈಡ್ ಬರಬೇಕಲ್ಲ. ಓಕೆ, ಜೋರಾಗಿ ಇಲ್ಲಿ ಅದು ಹೇಗೆ ಮಾಡಬೇಕು ಅದು ಇದು ತೋರಿಸಿ. ನೋಡಿದ್ರಿ ಅಲ್ವಾ, ಗನ್ ತುಂಬಾ ಚೆನ್ನಾಗಿದೆ. ಗನ್ ಆಗ್ಬೋದು, ನೆಕ್ಸ್ಟು ಜುಮ್ಕಿ ಆಗ್ಬೋದು. ಇನ್ನೊಂದು ಬ್ಯಾಗ್ ತರಿಸಿದ್ದೀನಿ, ಅದು ಕೂಡ ನೋಡಿಸ್ತೀನಿ ನಿಮಗೆ. ಅದಕ್ಕೆ ಮುಂಚೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ. ಪ್ರತಿ ಗುರುವಾರ ನನಗೆ ಆದಷ್ಟು ಮಿಸ್ ಮಾಡ್ದಿರ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ 1 ವಾರ ಮಿಸ್ ಆದರೂ ಕೂಡ 3 ವಾರ ಹೋಗ್ತೀನಿ. ಸಮ್ಟೈಮ್ಸ್ ಒಂದೊಂದು ದಿನ ಹೋಗೋಕ್ಕೆ ಆಗಲ್ಲ, ಅನ್ನೋ ಟೈಮಲ್ಲಿ ಹೋಗಲ್ಲ. ಬಟ್ ಆದಷ್ಟು ಪ್ರತಿ ಗುರುವಾರ ಹೋಗಿ ನಾನು ಟ್ರೈ ಮಾಡ್ತೀನಿ. ಏನೋ ಒಂಥರ ಮನಃಶಾಂತಿ ಸಿಗುತ್ತೆ ನನಗೆ. ಸೊ ಇದು 3 ನೆಕ್ಸ್ಟ್ ಮಂತ್ 3ನೇ ತಾರೀಕು ಹುಣ್ಣಿಮೆ ಇದೆ, ಗ್ರಹಣ ಹುಣ್ಣಿಮೆ ಇದೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಹಾಕಿದ್ದಾರೆ, ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಅದ್ರ ಬಗ್ಗೆ ನೀವು ನೋಡ್ಕೋಬೋದು. ಒಬ್ಬೊಬ್ರು ರಾಶಿಗೆ ಒಂದೊಂದು ಥರ ನೋಡಿಸಿದ್ದಾರೆ. ಸೊ ದೇವ್ರ ದರ್ಶನ ಆದಮೇಲೆ ನೆಕ್ಸ್ಟ್ ಮನೆಗೆ ಬಂದು ನಾನು ಈ ಬ್ಯಾಗ್ ರಿವ್ಯೂ ಕೊಡ್ತಾಯಿದ್ದೀನಿ. ಇದೊಂಥರ ಪಾರ್ಟಿ ವೇರ್ಗೆಲ್ಲ ಹಾಕೊಂಡು ಹೋಗೋದು, ಅಷ್ಟು ಚೆನ್ನಾಗಿದೆ. ಬಿಲೋ 300 ಅಷ್ಟೇ. ಕೆಲವೊಂದು ಫ್ರಂಟ್ ಮಾತ್ರ ಡಿಸೈನ್ ಇರುತ್ತೆ, ಬ್ಯಾಕ್ ಸೈಡಲ್ಲಿ ಡಿಸೈನ್ ಇರೋಲ್ಲ. ಇದು ಫ್ರಂಟು ಬ್ಯಾಕ್ 2 ಕಡೆನೂ ಡಿಸೈನ್ ಇದೆ. ಪ್ಲಸ್ ಚೈನ್ ಕೊಟ್ಟಿದ್ದಾರೆ. ಬೇಕಿದ್ರೆ ನಾವು ಚೈನ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾವು ಜಸ್ಟ್ ಒಳಗಡೆ ಹಾಕ್ಕೊಂಡ್ರೆ ಚೈನ್ ಅದ್ರ ಪಡ್ಗೋದು ಬ್ಯಾಗ್ ಒಳಗಡೆ ಇರುತ್ತೆ. ಸೊ ಸ್ಯಾರೀಸ್ಗೆ, ಈ ಥರ ರಿಸೆಪ್ಷನ್ ಪಾರ್ಟಿಗೆಲ್ಲ ಹೋಗ್ತೀವಿ ಅಂದರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು. ಸೊ ಬೇಕಿದ್ದಲ್ಲಿ ನೀವು ಬೈ ಮಾಡಿ. 3ದು ನನ್ನ ಲಿಂಕು ನಿಮಗೆ ಆದರೆ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 2ರಲ್ಲೂ ಹಾಕಿರ್ತೀನಿ. ಬೇಕಿದ್ದಲ್ಲಿ ಹೋಗಿ ಬೈ ಮಾಡಿ. ಮೀಶೋಲ್ಲಿ ನಾನು ತೊಗೊಂಡಿರ್ತಿದ್ದೀನೆಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನು ವೀಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಸೊ ಈ ಥರ ಚಿಕ್ಕದಾಗಿ ಒಂದು ಪುಟ್ಟ ವೀಡಿಯೋಸ್ ಹಾಕ್ತೀನಿ ಆದಷ್ಟು ಡೈಲಿ ನಾನು. ಸೊ ನೆಕ್ಸ್ಟ್ ಡೇ ನಾನು ದೋಸೆ ಮತ್ತು ಆಲೂ ಮಟರ್ ಅಂತ ಹೇಳ್ತಾರೆ, ಇದು ಡಿಶ್ಶು ಬೇಕಿದ್ದರೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹಾಕ್ತೀನಿ. ಡಿಶಸ್ ಎಲ್ಲ ಏನು ಬೇಡ ಅನ್ಕೋತೀನಿ, ಇವಾಗ ಎಲ್ಲರೂ ಹಾಕ್ತಾರೆ. ಇದು ನಾನು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸೊ ಇಷ್ಟ ಆಯಿತು ಅಂದ್ಬಿಟ್ಟು
ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಬಟಾಣಿ, ಆಲೂಗಡ್ಡೆ, ಟೊಮೆಟೊ ಇದೆಲ್ಲ ಹಾಕಬೇಕು, ಹಾಕಿ ದೋಸೆ ಜೊತೆ ಟ್ರೈ ಮಾಡಿದ್ದೀನಿ, ಮಾಡಬೇಕು. ತುಂಬ ಮಾಡಿದ್ದೆ, ಬಾಕ್ಸ್ಗೆಲ್ಲ ಕಟ್ಟಿ ಖಾಲಿಯಾಗಿದೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಶಿವರಾತ್ರಿ ಹಬ್ಬಕ್ಕೆ ಅಂದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಈ ವಿಡಿಯೋಸ್ ಎಲ್ಲ ಮಾಡಿದ್ದೆ, ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಸೊ ಎಲ್ಲ ಡೀಪ್ ಕ್ಲೀನ್ ಮಾಡಿ, ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ, ದೇವ್ರ ಫೋಟೋ ಒರೆಸಿ ಎಲ್ಲ ಮುಗಿಸಿದ್ದೀನಿ. ಸೊ ನೆಕ್ಸ್ಟು ಶಿವರಾತ್ರಿ ಹಬ್ಬದ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು.